ಗಂಡ ಮಾತ್ರ ದುಡಿತಾನೆ, ಮಕ್ಕಳನ್ನ ಅವನೇ ಸಾಕ್ತಾ ಇರೋದು, ಹೆಂಡತಿಯನ್ನ ತಂದೆ ತಾಯಿಯನ್ನ ಅವನೇ ಸಾಕ್ತಾ ಇದ್ದಾನೆ ಅಂತ ಹೇಳಿ ಹೇಳ್ಬಹುದು. ಎಲ್ಲಿವರೆಗೂ ಸಾಕ್ತಾರೆ ಅವರು? ಒಳಗೆ ಜೀವ ಇರೋ ಪರ್ಯಂತವಾಗಿ ಮಾತ್ರ ಅವರಿಗೆ ಸಾಕ್ಲಿಕ್ಕಾಗತ್ತೆ, ರಕ್ಷಣೆ ಮಾಡ್ಲಿಕ್ಕಾಗತ್ತೆ. ಇಲ್ಲದೆ ಇದ್ರೆ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲ, ಗಂಡ ಏನಾದ್ರೂ ದುಡಿತಾನೆ ಅಂತಿದ್ದಾಗ ಮಾತ್ರ ಆ ಗಂಡನಿಗೆ ಒಂದು ಘನತೆ ಗೌರವ ಅಂತಿರತ್ತೆ. ಇಲ್ಲದೆ ಇದ್ರೆ ಮನೆಯಲ್ಲಿರೋ ಹೆಂಡತಿನೇ ಮೂಸಿ ನೋಡಲ್ಲ. ಪುರಂದರದಾಸರು ಹೇಳ್ತಾರೆ, ತಂದು ಬಂದರೆ ತನ್ನ ಪುರುಷಗೆ ಹಸಿದು ಬಳಲಿದೆ ಎನ್ವಳು, ಒಂದು ದಿನದಲ್ಲಿ ತಾರದಿದ್ದರೆ ಹಂದಿನ ಯಾಕೆ ಬಹಳವಳು, ಪ್ರಾಣದೊಲ್ಲದೆ ತನ್ನ ಪುರುಷನ ಕಾಣದೆ ನಿಲ್ಲಲಾರಳು, ಪ್ರಾಣ ಹೋಗಲು ಮುಟ್ಟಲಂಜುಗಳು ಜಾಣೆ ಕರೆದರೆ ಬಾರಳು, ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ್ಮನ್ನು ರಕ್ಷಿಸು. ಗೊತ್ತಾಯ್ತು ಪುರಂದರದಾಸರಿಗೆ, ಹುಚ್ಚ, ಇವ್ರು ಯಾರು ಬಂದು ನಿನ್ನ ರಕ್ಷಣೆ ಮಾಡೋದಿಲ್ಲ, ಕಾಪಾಡೋದು ಯಾರು ಅಂತನ್ನೋದು ಗೋವಿಂದ ಮಾತ್ರ. ಹಾಗಾಗಿ ಇವರೆಲ್ಲ ಹೆಂಡತಿ ಮಕ್ಕಳು ಎಲ್ಲಿವರೆಗೆ ಇರ್ತಾರೆ? ಹೆಸರು ಉಸಿರು ಹಣ ಇರೋವರೆಗೂ ಮಾತ್ರ ಇರ್ತಾರೆ. ಅದೇ ಒಂದು ದಿನ ಗಂಡ ಏನಾದ್ರೂ ಮನೆಗೆ ತರದೇ ಇದ್ರೆ ಆಕೆಯೇ ಬೈತಾ ಇರ್ತಾಳೆ. ಒಂದು ದಿನ ಏನಾದ್ರೂ ತಂದು ಬಿಟ್ರೆ, ಅಯ್ಯೋ ನನ್ನ ಗಂಡರಿ ನೆಕ್ಲೆಸ್ ಮಾಡಿಸ್ಕೊಟ್ಟಾರಿ ಅಂತ ಹೀಗೆಲ್ಲ ಮಾತಾಡ್ತಾಳೆ. ಇಷ್ಟು ಗಂಡನ ಮೇಲೆ ಪ್ರೀತಿ ಇರೋಳು ಅಲ್ಲ, ಸತ್ತ ಮೇಲೆ ಹೆಣ ಮುಟ್ಲಿಕ್ಕೂ ಅಂಜುತ್ತಾಳೆ. ಯಾವ ಗಂಡನನ್ನೇ ಸರ್ವಸ್ವ ಅಂತ ಅಂದುಕೊಂಡಿದ್ಲು, ಆ ಗಂಡನ ದೇಹದಿಂದ ಪ್ರಾಣ ಉತ್ಕ್ರಮಣ ಆದ ನಂತರದಲ್ಲಿ ಮುಟ್ಲಿಕ್ಕೆ ಅಂಜಿದಾಳೆ. ಅಂತಹ ಹೆಂಡತಿಯಲ್ಲಿಂದ ರಕ್ಷಣೆ ಮಾಡ್ತಾಳೆ. ಅಲ್ಲ, ಒಂದು ಸಮಯ ಬಂತು, ಆ ಹೆಂಡತಿಯನ್ನ ಗಂಡ ಬಿಟ್ಟು ಹೋದ. ಹೆಂಡತಿ ಅನ್ಕೊಂಡಿದ್ಲು ಕೊನೆಯವರೆಗೆ ಗಂಡ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳಿ ಸಪ್ತಪತಿ ತುಳಿದಿರ್ತಾರೆ, ಪಾಣಿಗ್ರಹಣ ಮಾಡಿರ್ತಾರೆ, ಆತನೇ ನನ್ನ ರಕ್ಷಣೆ ಮಾಡೋದು ಅಂತ ಹೇಳಿ. ಅವನು ಬಿಟ್ಟು ಹೋದ್ನ, ಅವನು ರಕ್ಷಣೆ ಮಾಡ್ತಾನ? ಮಾಡೋದಿಲ್ಲ. ಅಲ್ಲ, ಇಷ್ಟು ಇವ್ರು ಯಾರು ರಕ್ಷಣೆ ಮಾಡೋದಿಲ್ಲ, ಕೊನೆಯವರು ಮಕ್ಕಳು ಬರ್ತಾರೆ ಅಂತ ಹೇಳಿ 3-4 ಹೆಣ್ಣಾದ ಮೇಲೂ ಕೂಡ ಒಬ್ಬ ಗಂಡನ್ ನಡ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಗಂಡ ಆಗತ್ತೆ, ಆದ್ಮೇಲೆ ಅವನ್ ನೋಡ್ಕೊಳ್ತಾನ. ತ್ರಾತಾಸ ಏವ ನರಕಾತ್ಸ ಈ ಪುತ್ರ ನಾಮ. ಪುತ್ರ ಅಂತಂದ್ರೆ ಏನು? ಪುನ್ನಾಮ, ನರಕದಿಂದ ದಾಟಿಸುವಂತವನು ಪುತ್ರ. ಆದ್ರೆ ಈಗಿನ ಕಲಿಯುಗದ ಪುತ್ರರು ಹೇಗಿದ್ದಾರೆ ಅಂದ್ರೆ, ನರಕಕ್ಕೆ ತಳ್ಳುವ ಪುತ್ರರಿಗೆ ಹೊರತಾಗಿ ನರಕದಿಂದ ದಾಟಿಸುವ ಪುತ್ರರು ಒಬ್ಬರು ಸಿಗ್ಲಿಕ್ಕಿಲ್ಲ. ಅಲ್ಲ, ಬೆಳಗ್ಗೆ ಒಂದು 11 ಗಂಟೆ 10:30 11 ಕುತ್ಕೊಂಡ್ರೆ 1 ಗಂಟೆ ತಂದೆ ಶ್ರಾದ್ದ ಮುಗಿದೋಗತ್ತೆ, ತಾಯಿ ಶ್ರಾದ್ದ ಮುಗಿದೋಗತ್ತೆ. ಅವತ್ತು ರಜಾ ತಗೊಳ್ಳಲ್ಲ ಅವರು. ಗೋವಾ ಟ್ರಿಪ್ ಹೋಗೋದ್ರಲ್ಲಿ 3 ದಿನ ರಜಾ ತಗೊಂಡಿರ್ತಾರೆ. ಇಲ್ಲ ಚಲ, ಇವತ್ತು ನಮ್ಮ ತಂದೆ ಶ್ರಾದ್ದ, ಲೀವ್ ಕೊಡ್ತಾ ಇಲ್ಲ, ಬೆಳಿಗ್ಗೆ 5 ಗಂಟೆಗೆ ಬರ್ತೀನಿ, 6 ಗಂಟೆಗೆಲ್ಲ ಶ್ರಾದ್ದ ಮುಗಿಸ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ. ಶ್ರಾದ್ದದ ಸಮಯವೇ ಹುಟ್ಟಿರೋದಿಲ್ಲ. ಅಂತಹ ಸಮಯದಲ್ಲಿ ಬಂದು ಇವರು ಶ್ರಾದ್ದ ಮಾಡಿ ಪಿತೃಗಳನ್ನ ರಕ್ಷಣೆ ಮಾಡ್ತಾರೆ ಅಂತಂದ್ರೆ ಅವ್ರು ರಕ್ಷಣೆ ಮಾಡ್ತಾರೇನೋ? ಸಾಧ್ಯವೇ ಇಲ್ಲ. ಪುತ್ರರು ರಕ್ಷಣೆ ಮಾಡ್ಲಿಕ್ಕಿಲ್ಲ. ಅಲ್ಲ, ಹೋದ್ಮೇಲೆ ಪಿಂಡ ಪ್ರದಾನ ಇರಲಿ, ಇದ್ದಾಗೆ 2 ತನ್ನ ಹಾಗಲ್ಲ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಇಂಥವ್ರು ಯಾರು ನಮಗೆ ರಕ್ಷಣೆ ಮಾಡೋದು? ಇವರು ಯಾರು ನಮ್ಮನ್ನ ರಕ್ಷಣೆ ಮಾಡಲ್ಲ. ಇವರೆಲ್ಲರ ಸ್ಥಾನದಲ್ಲಿ ನಿಂತುಕೊಂಡು ಸುತ್ರಾಣ ಚೆನ್ನಾಗಿ ರಕ್ಷಣೆ ಮಾಡೋದು ಯಾರು? ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಆ ಭಗವಂತ ಇವರೆಲ್ಲರಲ್ಲಿ ನಿಂತುಕೊಂಡು ಚೆನ್ನಾಗಿ ನಮ್ಮನ್ನ ರಕ್ಷಣೆ ಮಾಡ್ತಾನೆ.